SLC ಎಕ್ಸಾಮನ್ನ 2025 ಮತ್ತು 26 ಸಾಲಿನಲ್ಲಿ ಯಾರೆಲ್ಲ ಹಿಂದಿ ಎಕ್ಸಾಮನ್ನ ಬರ್ದಿದ್ದೀರಾ, ಸೊ ನಿಮಗೆ ಗ್ರೇಡ್ ಸಿಸ್ಟಮನ್ನು ಅಲೋ ಮಾಡ್ತೀವಿ, ಇದಕ್ಕೆ ಮಾರ್ಕ್ಸ್ ಕೌಂಟ್ ಆಗಲ್ಲ ಅಂತ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಹೇಳಿದ್ರು. ಎಕ್ಸಾಮ್ ಇನ್ನೇನು 2 ದಿನ ಇದೆ ಅಂದರೆ ಅದರ ಹಿಂದಿನ ದಿನ ಹೇಳಿದ್ರು. ಆದರೆ ಇವಾಗ ಅದಕ್ಕೆ ಕೋರ್ಟು ಈ ಒಂದು ಡಿಸಿಷನ್ನ ತೆಗೆದು ಹಾಕ್ತಾ ಇದ್ದಾರೆ. ನೀವು ಅದಕ್ಕೆ ಗ್ರೇಡ್ ಸಿಸ್ಟಮ್ ಅನ್ನ ಕೊಡೋಕೆ ಹೋಗ್ಬಿಡಿ, ಮಾರ್ಕ್ಸ್ ಅನ್ನೇ ಕೊಡಿ ಮುಂಚೆ ತರ ಅಂತ ಹೇಳಿದ್ರೆ. ಸೊ ಈ ತರ ಒಂದು ಡಿಸಿಷನ್ ಯಾಕೆ ತಗೊಂಡಿದೆ ಕೋರ್ಟ್ ಅಂತ ನೋಡೋದಾದ್ರೆ, ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಇರುವಂತ ಸ್ಟೂಡೆಂಟ್ಸ್ಗಳು ಲೆಟರ್ ಅನ್ನ ಬರೀತಾರೆ ಹೈಕೋರ್ಟ್ಗೆ, ನಮಗೆ ಹಿಂದಿ ಎಕ್ಸಾಮ್ ಕಂಡಕ್ಟ್ ಮಾಡಿದಿರಲ್ವಾ ಅದಕ್ಕೆ ಮಾರ್ಕ್ಸ್ ಕೌಂಟ್ ಆಗಲೇಬೇಕು ಅನ್ನೋ ತರ ಲೆಟರ್ ಅನ್ನ ಬರೀತಾರೆ. ಅದನ್ನ ಲೆಟರ್ ಅನ್ನ ರಿವ್ಯೂ ಮಾಡಿ ಹೈಕೋರ್ಟ್ ಇವಾಗ ಈ ಒಂದು ಡಿಸಿಷನ್ ತಗೊಂಡಿದೆ. ಬಟ್ ಈ ಡಿಸಿಷನ್ ಕನ್ಫರ್ಮ್ ಆಗಿಲ್ಲ, ಯಾಕಂದ್ರೆ ಇವಾಗ ಆಲ್ರೆಡಿ ತುಂಬಾ ಜನ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಅನ್ನ ಬರ್ದಿರೋದ್ರಿಂದ ಇದೇ ಡಿಸಿಷನ್ ಫೈನಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜಸ್ಟ್ ಒಂದು ಲೆಟರ್ ಇಂದ ಒಂದು ಇಡೀ ಈ ಎಜುಕೇಷನ್ ಸಿಸ್ಟಮ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋದಕ್ಕಾಗಲ್ಲ. ಅಂಡ್ ಕೆಲವೊಂದಿಷ್ಟು ನ್ಯೂಸು ಮತ್ತೆ ಆರ್ಟಿಕಲ್ಸ್ಗಳಲ್ಲಿ ಇದ್ರ ಬಗ್ಗೆ ಹೇಳ್ತಿದ್ದಾರೆ. ಕೋರ್ಟ್ ಇದ್ರ ಬಗ್ಗೆ ಫೈನಲ್ ಡಿಸಿಷನ್ ತಗೊಂಡಿದೆ, ಇದೇ ಕನ್ಫರ್ಮ್ ಅಂತ ಹೇಳ್ತಿರ್ಬೋದು. ಆದ್ರೆ ಇದೇ ಫೈನಲ್ ಆಗಿರಲ್ಲ, ಯಾಕಂದ್ರೆ ಒಂದು ಎಕ್ಸಾಮ್ ಅನ್ನ ನಡೆಸೋದಂದ್ರೆ ಅದು ಅಷ್ಟು ಸುಲಭವಾಗಿರಲ್ಲ. ಅದಕ್ಕೇನೆ ಇವಾಗ ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಇದಕ್ಕೆ ಯಾವುದೇ ತರದ ಅಫಿಷಿಯಲ್ ಅಪ್ಡೇಟ್ಸ್ ಬಂದಿಲ್ಲ. ಬಂದರೆ ಅವರೇ ಹೇಳ್ತಾರೆ ಅವರೊಂದು ಅಕೌಂಟಲ್ಲಿ. ಆ್ಯಂಡ್ ನೋಟಿಫಿಕೇಶನ್ ಕೂಡ ಯಾವುದು ರಿಲೀಸ್ ಆಗಿಲ್ಲ. ಸೊ ಹಾಗೇನಾದರೂ ಆದರೆ ನಾನೇ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಿಂದಿ ಗ್ರೇಡ್ ಸಿಸ್ಟಮ್ ಬಗ್ಗೆ ರೂಲ್ಸ್ ಬಂದಾಗಲೂ ಕೂಡ ನಾನೇ ವಿಡಿಯೋ ಮಾಡಿದ್ದೆ, ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಸೊ ಈ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಇನ್ಫಾರ್ಮೇಷನ್ಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಆ್ಯಂಡ್ ಇದರಿಂದ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ಗಳಿಗೆ ಸುಮ್ಮನೆ ಭಯ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಅಫಿಷಿಯಲ್ ಕ್ಲಾರಿಫಿಕೇಶನ್ ಇನ್ನೂ ಕೂಡ ಸಿಕ್ಕಿಲ್ಲ. ಜಸ್ಟ್ ಕೋರ್ಟ್ ಹೇಳಿದೆ ನೀವು ಡಿಸಿಷನ್ನ ಚೇಂಜ್ ಮಾಡಿ ಆ್ಯಂಡ್ ಹಳೆ ಮಾರ್ಕ್ಸನ್ನೇ ಕೌಂಟ್ ಮಾಡೋ ಥರ ಮಾಡ್ಕೊಳ್ಳಿ ಅಂತ. ಆದರೆ ಹಾಗೇನಾದರೂ ಮಾರ್ಕ್ಸನ್ನೇ ಕೌಂಟ್ ಮಾಡೋದಾದರೆ ಮತ್ತೆ ಎಕ್ಸಾಮನ್ನೇ ಕಂಡಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಎಷ್ಟೋ ಒಂದು ಸ್ಟೂಡೆಂಟ್ಸ್ಗಳು ಕರೆಕ್ಟಾಗಿ ಎಕ್ಸಾಮನ್ನೇ ಬರೆದಿರಲ್ಲ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ನಾವು ಪಾಸ್ ಆಗಿಬಿಡ್ತೀವಿ ಅಂತ ಎಕ್ಸಾಮ್ಗೆ ಆಬ್ಸೆಂಟ್ ಆಗಿರ್ತಾರೆ. ಸೊ ಅಂಥವ್ರನ್ನೆಲ್ಲ ಕನ್ಸಿಡರ್ ಮಾಡಿ ಮತ್ತೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಇದಿಷ್ಟು ಎಜುಕೇಷನ್ನ ಅಪ್ಡೇಟ್ಸ್ ಆಗಿತ್ತು. ಇನ್ನೂ ಕೂಡ ಯಾರು ಭಯ ಪಡುವಂಥ ನೆಸೆಸಿಟಿ ಇಲ್ಲ. ಇದಕ್ಕೆ ಕ್ಲಾರಿಫಿಕೇಶನ್ ಇನ್ನೂ ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ, ಜಸ್ಟ್ ಕೋರ್ಟ್ ಹೇಳಿದೆ ಅಷ್ಟೇನೆ. ಮತ್ತೆ ಏನಾದರೂ ಒಂದು ಅಪ್ಡೇಟ್ಸ್ ಬಂದರೆ ಮತ್ತೆ ವಿಡಿಯೋ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.